Hello everyone. Today I'm discussing about the derivative chapter miscellaneous exercise on chapter 13. ಸರಿ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಹೋಮ್ವರ್ಕ್ ಕೊಟ್ಟಿದ್ದೆ ಬಟ್ ನೀವು ಸ್ಟೂಡೆಂಟ್ಸ್ ಎಲ್ಲ ಬಿಡಿಸಿರ್ತೀರಿ ಬಟ್ ಪರ್ಫೆಕ್ಟ್ ಇರ್ತೀರಿ ಬಟ್ ಯಾರು ಬಿಡಿಸಿಲ್ಲಲ್ಲ ಸ್ವಲ್ಪ ಏನ್ ಮಾಡ್ರಿ ಕೇರ್ಫುಲ್ ನೋಡ್ರಿ ಯಾವುದು ಹೋಮ್ವರ್ಕ್ ಕೊಟ್ಟಿದ್ದು ಏನದ ಫೈಂಡ್ ದ ಡೆರಿವೇಟಿವ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವ ಹೋಮ್ವರ್ಕ್ ಕೊಟ್ಟಿದೆ ax plus b divided by px square plus qx plus r. ಓಕೆ, ಈ ಪ್ರಾಬ್ಲಮ್ ಏನ್ ಮಾಡಿದೆ ಹೋಮ್ವರ್ಕ್ ಕೊಟ್ಟಿದೆ. ಇದನ್ನ ನಾನು ಯೂಸ್ ಮಾಡ್ಬೇಕಂತ ಏನಿದೆ ಬೈ ಯೂಸಿಂಗ್ ಕೋಶೆಂಟ್ ರಿಲೇಷನ್ಸ್ ಫಾರ್ಮುಲಾ ಯೂಸ್ ಮಾಡುವಂತ ಹೇಳಿದ್ದೆ ನಿಮ್ಗೆ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ. ಸಬ್ಪ್ರೂಫ್ ಅಲ್ಲೇ ಸಬ್ಪ್ರೂಫ್ ಏನದ ಹಿಯರ್ y equal to ಯಾವುದು ax plus b divided by px square plus qx plus r. ಓಕೆ, ಸಿ ಯಾವುದು ಹೇಳಿದ್ನಲ್ಲ by using ಯಾವುದು quotient ರೂಲ್ ಕೋಶೆಂಟ್ ರೂಲ್. ಅದು ಕೋಶೆಂಟ್ ರೂಲ್ ಫಾರ್ಮುಲಾ ಯಾವುದು ಡೆರಿವೇಟಿವ್ ಆಫ್ ಯಾವುದು ಯು ಬೈ ವಿ ಈಕ್ವಲ್ ಟು ಏನಾಗ್ತದೆ ನೋಡ್ರಿ ವಿ ಸ್ಕ್ವೇರ್ ವಿ ಇಂಟು ಡೆರಿವೇಟಿವ್ ಆಫ್ ಯಾವುದು ಯು ಮೈನಸ್ ಯು ಇಂಟು ಡೆರಿವೇಟಿವ್ ಆಫ್ ವಿ. ಓಕೆ, ಅಬ್ಸರ್ವ್ ಮಾಡ್ರಿ. ಇನ್ನೊಂದು ಸ್ಟೆಪ್ ಇಲ್ಲಿ ಬರ್ತೈತೆ. ಯು ಅಂದ್ರ ಎಕ್ಸ್ ಪ್ಲಸ್ ಬಿ, ವಿ ಅಂತಂದ್ರ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್. ಓಕೆ, ಸೇರ್ ಡೆರಿವೇಟಿವ್ ಆಫ್ y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ px square plus qx plus r. ಓಕೆ, ಇದು u, ಇದು v. Derivative of y means is dy by dx equal to okay v square. v square ಅಂತಂದ್ರೆ ಯಾವುದು px square plus qx plus r. ಓಕೆ, px square plus qx plus r into derivative of ax plus b minus ax plus b into derivative of px square plus qx plus r. ಓಕೆ, ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಒನ್ ಏನದ dy by dx equal to px square plus qx plus r. ಸೊ ಡೆರಿವೇಟಿವ್ ಹೆಂಗದ ಕಾನ್ಸ್ಟಂಟ್ ಹೊರಗಿಡ್ರಿ. ಡೆರಿವೇಟಿವ್ ಆಫ್ ಫಂಕ್ಷನ್ ಯಾವುದು ಎಕ್ಸ್ ಪ್ಲಸ್ ಡೆರಿವೇಟಿವ್ ಆಫ್ ಬಿ. ಓಕೆ, ಮೈನಸ್ ax plus b into derivative means p into derivative of ಯಾವುದು x square plus q constant. ಓಕೆ, derivative of ಯಾವುದು x plus derivative of r. ಓಕೆ, so divided by all divided by ಯಾವುದು px square plus qx plus r whole square. ಓಕೆ, ಇದು ಹೋಲ್ ಸ್ಕ್ವೇರ್ ಆಗಬೇಕಾಯ್ತು. ಓಕೆ, ಹೋಲ್ ಸ್ಕ್ವೇರ್. ಈಗ ಏನ್ ನೋಡ್ರಿ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ dy by dx equal to px square plus qx plus r. ಓಕೆ,
ನೆಕ್ಸ್ಟ್ ನೋಡ್ರಿ ಏನಾಗ್ತದ a into 1 plus 0 minus ax plus b into p into x raised to ಈ ಫಾರ್ಮುಲಾ derivative of x raised to n ಅಂದ್ರೆ n into x raised to n minus 1 x square ಅಂದ್ರೆ ಏನಾಗ್ತದ 2x 2 minus 1 ಅಂದ್ರೆ x okay plus q into differentiation of x under 1 plus derivative of 3 px square plus qx plus r whole square. Next ನೋಡ್ರಿ dy by dx implies ಏನಾಗ್ತದ px square plus qx plus r into a minus ax plus b into ಏನಾಗ್ತದ ನೋಡ್ರಿ ಸ್ಟೂಡೆಂಟ್ಸ್ 2px plus q divided by okay divided by px square plus qx plus r. So last answer ಇಲ್ಲ ಅಂದ್ರೆ ಇಲ್ಲಿಂದ ಗುಣಾಕಾರ ಮಾಡಬಹುದು. ಅರ್ಥ ಆಯ್ತಾ? ಇನ್ನೊಂದು ಸ್ಟೆಪ್ ಬರಿತೀನಿ ಅಂದ್ರೆ ಇನ್ನೊಂದು ಸ್ಟೆಪ್ ಬರೀರಿ ನೆಕ್ಸ್ಟ್ ಪೇಜ್ ಅಲ್ಲಿ. ಇದನ್ನ ಹೊರಡ್ ರಿಪೀಟ್ ಬರ್ದಿರ್ತೀನಿ ಸ್ಟೂಡೆಂಟ್ಸ್. ಏನದ ರೀ dy by dx equal to ಓಕೆ ಅದನ್ನ a into px square plus qx plus r minus ax plus b into ಯಾವುದು 2px plus q divided by another students px square plus qx plus r whole square. Okay, next ನೋಡ್ರಿ dy by dx equal to ಇಲ್ಲಿಂದ ಮಲ್ಟಿಪ್ಲೈ ಮಾಡ್ರಿ a px square plus a qx okay a qx plus ar minus a ಯಾವ್ದು ಅಬ್ಸರ್ವ್ ಮಾಡ್ರಿ ax 2px ಮತ್ತು ಮಲ್ಟಿಪ್ಲೈ minus ax cube minus ಈಗ ಏನಾಗ್ತಾ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಬೇಕಾದ್ರೆ ನೀವು ಬ್ರಾಕೆಟ್ ಹಾಕಿದ್ರೆ ಪ್ಲಸ್ ಮಾಡ್ಬೋದು, ಯಾವ್ದು ಬ್ರಾಕೆಟ್ ಹಾಕಿ ಪ್ಲಸ್ ಮಾಡ್ತಾರೆ ಮಾಡಿ. ಏನಾಗ್ತದೆ ನೋಡ್ರಿ 2px plus bq ಓಕೆ divided by ಏನದ್ರಿ px square plus qx plus r whole square dy by dx ಓಕೆ ಏನಾಗ್ತದೆ ನೋಡ್ರಿ a px square plus a qx plus ar minus ಏನಾಗ್ತದೆ ನೋಡ್ರಿ 2ax square p minus ax cube minus 2bpx minus bq divided by ಏನದ px square plus qx plus r whole square dy by dx ಓಕೆ ಸ್ಟೂಡೆಂಟ್ ಸ್ವಲ್ಪ ಯಾವ ಕ್ಯಾನ್ಸಲ್ ಆಗ ಅಬ್ಸರ್ವ್ ಮಾಡ್ರಿ, ಬಹಳ ಕೇರ್ಫುಲ್ ಆಗಿ ನೋಡ್ರಿ. ಯಾವ್ದು ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾ ರೈಟ್ ಹಾಕ್ತಿರ್ತೇನೆ ಅದು ಅಬ್ಸರ್ವ್ ಮಾಡ್ರಿ. ಇದು ಎ ಪಿ ಎಕ್ಸ್ ಸ್ಕ್ವೇರ್ ಒಳಗ ಮೈನಸ್ 2px ಸ್ಕ್ವೇರ್ ಒಂದು ಹೋತಂದ್ರೆ ಏನಾಗ್ತದ ಮೈನಸ್ ಎ ಪಿ ಎಕ್ಸ್ ಸ್ಕ್ವೇರ್ ಆಗ್ತದ ಮೈನಸ್ ಅಬ್ಸರ್ವ್ ಮತ್ ಮೈನಸ್ 2bpx ಬರೀತೇನೆ ಮೈನಸ್ 2bpx प्लस AR का AR माइनस BQ का BQ ಉಳಿಕೆದ ಏನಕ್ಕ ನೋಡ್ರಿ ಮೈನಸ್ QBX ಇದು ಕ್ಯಾನ್ಸಲ್ ಆಗ್ತದ. ಉಳಿಕೆದೇವರ ಬಿಟ್ಟಿವ ನೋಡ್ರಿ ಮತ್ತ ಇಲ್ಲ ಡಿವೈಡೆಡ್ ಬೈ ಏನದ px square plus qx plus r whole square. What is the last answer?
ಇಷ್ಟು ಬರ್ಬೇಕು ನೋಡ್ರಿ ಸ್ಟೂಡೆಂಟ್ಸ್, ಏನ್ ಹೋಮ್ವರ್ಕ್ ಕೊಟ್ಟಿದ್ವಿ. ಓಕೆ, ಇನ್ನು ನೆಕ್ಸ್ಟ್ ಇನ್ನು ಎರಡು ಪ್ರಾಬ್ಲಮ್. ಹೌದಾ? ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಹೋಮ್ವರ್ಕ್? ಇನ್ನೊಂದು ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎ ಎಕ್ಸ್ ಪ್ಲಸ್ ಬಿ. ಓಕೆ, ಈ ತರ ಪ್ರಾಬ್ಲಮ್ ಅದ. ಇನ್ನು ನೆಕ್ಸ್ಟ್ ಏನಾಗ್ತದ? ಪ್ರೂಫ್. ಓಕೆ, ಏನದ? y equal to px square plus qx plus r divided by ax plus b. ಓಕೆ, ಇಲ್ಲಿ ಏನ್ ಮಾಡಬೇಕು? ಬೈ ಯೂಸಿಂಗ್ ಹೇಳಿದ್ದೆ ಹೋಮ್ವರ್ಕ್ ಅಲ್ಲಿ ಏನಂತ? ಕೋಶಂಟ್ ರಿಲೇಷನ್ ಫಾರ್ಮುಲಾ ಅಥವಾ ಕೋಶಂಟ್ ರೂಲ್. ಕೋಶಂಟ್ ರೂಲ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತದ. ಇನ್ನೊಂದು ಬರೀತೇನೆ, ರಿಪೀಟ್. ಯು ಬೈ ವಿ ಮೀನ್ಸ್ ಯಾವುದು? ವಿ ಸ್ಕ್ವೇರ್ ವಿ ಇಂಟು ಡೆರಿವೇಟಿವ್ ಯು ಮೈನಸ್ ಯು ಇಂಟು ಡೆರಿವೇಟಿವ್ ವಿ. ಓಕೆ, ಸಿ ಸೊ ಡೆರಿವೇಟಿವ್ ಆಫ್ ಯಾವುದು? y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು? ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ divided by ax plus b. ಇದು u, ಇದು v. dy by dx equal to, ಹೌದಾ? ಏನಾಗ್ತದ? ax plus b whole square ax plus b into ಯಾವುದು? ಡೆರಿವೇಟಿವ್ u. u ಅಂದ್ರ px square plus qx plus r minus px square plus qx plus r into ಯಾವುದು? ಡೆರಿವೇಟಿವ್ ax plus ಯಾವುದು? b. ಕ್ಲಿಯರ್ ಆಗ್ತತಿ? dy by dx equal to ಸ್ಟೂಡೆಂಟ್ಸ್ ax plus b as it is ready. ಇಲ್ಲಿ ಏನ್ ಮಾಡ್ರಿ? p ಕಾನ್ಸ್ಟಂಟ್, ಡೆರಿವೇಟಿವ್ ಯಾವ್ದ್ರಿ? ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಪ್ಲಸ್ ಇಲ್ಲಿ q ಕಾನ್ಸ್ಟಂಟ್, ಡೆರಿವೇಟಿವ್ ಯಾವ್ದ್ರಿ? ಎಕ್ಸ್ ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು? ಆರ್ ಮೈನಸ್ ಏನಂದ್ರಿ? ಮೈನಸ್ ಆಯ್ತು. ಇನ್ನ ಉಳಿತಾ ಇರೋದು ಯಾವುದು? ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಇಂಟು ಡೆರಿವೇಟಿವ್ ಎ ಕಾನ್ಸ್ಟಂಟ್ ಹೊರಗಿಡ್ರಿ, ಡೆರಿವೇಟಿವ್ ಆಫ್ ಎಕ್ಸ್ ಪ್ಲಸ್ ಡೆರಿವೇಟಿವ್ ಆಫ್ ಯಾವ್ದ್ರಿ? ಬಿ. ಓಕೆ, ಕ್ಲಿಯರ್ ಆಗತೈತಿ? ಸೊ ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ನೋಡ್ರಿ, ಡಿವೈಡೆಡ್ ಬೈ ಏನದ? ಎ ಎಕ್ಸ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ dy by dx equal to ax plus b. ಏನಾಗ್ತದೆ ನೋಡ್ರಿ? p into 2x ಯಾವ ಫಾರ್ಮುಲಾ? ಡೆರಿವೇಟಿವ್ ಆಫ್ x raised to n ಫಾರ್ಮುಲಾ, n into x raised to n minus 1 2x plus q into 1 plus 0. Next minus px square plus qx plus r. Okay, into a into 1 plus 0 divided by, so divided by another ax plus b whole square. Next one steps dy by, observe ನೋಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ನೋಡ್ರಿ. ಓಕೆ, dy by dx equal to ಏನದ? ax plus b ಏನ್ ಉಳಿದದ್ರಿ? ನೆಕ್ಸ್ಟ್ 2px plus q minus px square plus qx plus r. Okay, into a divided by, okay, ax plus b whole square. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ, a ಲಿಂದ ಗುಣಾಕಾರ ಮಾಡೋಣ, ಇಲ್ಲೇ ax px ಇಂದ ಮಲ್ಟಿಪ್ಲೈ ಮಾಡ್ಕೋತ ಹೋಗೋಣ. ಅರ್ಥ ಆಯ್ತಾ? ಕ್ಲಿಯರ್ ಆಗ್ತೈತಿ? ಇನ್ನು ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸ್ತೀನಿ ನಾನು. ಏನೇನಾಗ್ತದ? dy by dx. ಒನ್ಸ್ ಅಗೇನ್ ರಿಪೀಟ್ ಬರೀತೇನೆ ಅದನ್ನೇ.
ಯಾವುದು ಕಂಡೀಷನ್ ಕಂಡಿಡಿದಾಗಲೇ 2px plus q into ax plus b minus next ಏನದ px square plus qx plus r into a ಅದ divided by ಸ್ವಲ್ಪ ಅಬ್ಸರ್ವ್ ಮಾಡ್ರಿ divided by ax plus b whole square. Okay, so dy by dx equal to multiply 2 apx into x square ಆಗ್ತದ ಪ್ಲಸ್ ಮತ್ತ 2bpx ಆಗ್ತದ ಪ್ಲಸ್ ಯಾವುದು aqx ಪ್ಲಸ್ ಮತ್ತ b ಲಿಂದ ಯಾವುದು bq ಮೈನಸ್ p ಅಬ್ಸರ್ವ್ ಮಾಡ್ರಿ x ಸ್ಕ್ವೇರ್ a ಆಗ್ತದ ಮೈನಸ್ aqx ಆಗ್ತದ ಮೈನಸ್ ar ಆಗ್ತದ ಡಿವೈಡೆಡ್ ಬೈ ax plus b whole square dy by dx equal to ಅಬ್ಸರ್ವ್ ಮಾಡ್ರಿ ಇದೈತೆ ನೋಡಿ apx ಸ್ಕ್ವೇರ್ ಇಲ್ಲೈತೆ ನೋಡಿ ಇದೊಂದು ಮೈನಸ್ ಮಾಡಿದ್ರೆ ಆಗ್ತದ ಪ್ಲಸ್ ಆಗ್ತದ apx ಸ್ಕ್ವೇರ್ ಇಲ್ಲೂ aqx ಕ್ಯಾನ್ಸಲ್ ಆಗ್ತದ ಪ್ಲಸ್ 2bqx ಓಕೆ 2bqx ಆಗ್ತದ ಪ್ಲಸ್ bq ಆಗ್ತದ ಮೈನಸ್ ar ಡಿವೈಡೆಡ್ ಬೈ ಏನದ ax ಪ್ಲಸ್ b ಹೋಲ್ ಸ್ಕ್ವೇರ್ ಇಟ್ ಇಸ್ ದ ಲಾಸ್ಟ್ ಆನ್ಸರ್. ಈ ಪ್ರಾಬ್ಲಮ್ ಕೊಟ್ಟಿದ್ದೆ ನಿಮ್ಗೆ ಆಲ್ರೆಡಿ ಹೋಮ್ವರ್ಕ್. ಓಕೆ, ಇನ್ನು ನೆಕ್ಸ್ಟ್ ಯಾವುದು ಥರ್ಡ್ ಕಂಡೀಷನ್, ಯಾವುದು ಥರ್ಡ್ ಒನ್ ಏನದ a ಡಿವೈಡೆಡ್ ಬೈ x raised to 4 ಮೈನಸ್ b ಬೈ x ಸ್ಕ್ವೇರ್ ಪ್ಲಸ್ ಯಾವುದು cos x ಅದ. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನದ ಕಂಡೀಷನ್ಸ್ ಪ್ರೂಫ್ y equal to a by x raised to 4 minus b by x square plus ಯಾವುದು cos x ಏನಾಗ್ತದೆ ಅದನ್ನ y equal to a into x raised to minus 4 minus b into x raised to minus 2 into ಯಾವುದು cos x. ಓಕೆ, ಇನ್ನು ಡೆರಿವೇಟಿವ್ ಯೂಸ್ ಮಾಡ್ತಾ ಇರೋದು ಡೆರಿವೇಟಿವ್ ಆಫ್ y equal to a ಕಾನ್ಸ್ಟೆಂಟ್ ಹೊರಗಿಡ್ರಿ ಡೆರಿವೇಟಿವ್ ಆಫ್ x raised to minus 4 ಪ್ಲಸ್ ಮೈನಸ್ ಅದ ಮೈನಸ್ ಮಾಡಿ ಏನದ ಮೈನಸ್ b into derivative of x raised to minus 2 ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು cos x. ಈಗ ಫಾರ್ಮುಲಾ ನೋಡ್ರಿ ಯಾವುದು ಡೆರಿವೇಟಿವ್ ಆಫ್ x raised to n ಅಂತಂದ್ರ n into x raised to n minus 1. ಇಲ್ಲಿ n ಅಂದ್ರೆ ಇಲ್ಲಿ ಮೈನಸ್ 4 ಅದ. ಈ ಪ್ರಾಬ್ಲಮ್ ಅಲ್ಲಿ n ಅಂದ್ರೆ ಮೈನಸ್ 2 ಅದ. ಇನ್ನೊಂದು ಯಾವುದು ಡೆರಿವೇಟಿವ್ ಆಫ್ ಯಾವುದು cos x ಅಂತಂದ್ರ ಮೈನಸ್ sin x ಅನ್ನಂಗೆ ಪ್ರೂವ್ ಮಾಡಿರಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಏನಾಗ್ತದ ಡೆರಿವೇಟಿವ್ ಆಫ್ y ಅಂದ್ರೆ dy by dx equal to ಏಕ a ಇಲ್ಲಿ ಏನಾಗ್ತದ ಮೈನಸ್ 4 ಇಂಟು x raised to minus 4 minus 1 minus b into minus 2 into x raised to minus 2 minus 1 ಪ್ಲಸ್ ಯಾವುದು ಮೈನಸ್ sin x ಆಗ್ತದ. ಈಗೇನಾಗ್ತದ ನೋಡ್ರಿ dy by dx equal to minus 4a x raised to minus 5 minus means plus ಆಗ್ತದ 2b x raised to minus 3 minus ಏನಾಗ್ತದ sin x. ಓಕೆ, ಅದನ್ನ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಹೆಂಗ್ ಬರೀತೀನಿ ಅಂತಂದ್ರೆ ಇನ್ನೊಂದು ಸ್ಟೆಪ್ಸ್ ಅಲ್ಲೇ dy by dx equal to minus 4a minus 4 divided by ಏನ್ ಮಾಡ್ತೀನಿ x raised to 5 ಅಂತ ಬರ್ಕೊತೀನಿ ಪ್ಲಸ್ 2b ಅಂತ ಬರೋದು x raised to 3 ಅಂತ ಬರ್ಕೋತೀನಿ ಮೈನಸ್ sin x sin x. ಈ ತರ ಏನದಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಹೌದಾ? ಇನ್ನ ಉಳಿದ ಪ್ರಾಬ್ಲಮ್ಸ್ ನೆಕ್ಸ್ಟ್
ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.